ಸರ್ ನೋಡಿ ನಮಗೆ 8:45 ಕಾಲ್ ಬಂತು ಸರ್. ಕಾಲ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಸಚಿವಾಲಯದಿಂದ ಗಾಡಿನ ಟರ್ನ್ಔಟ್ ಮಾಡಿದ್ವಿ. ಗಾಡಿ ಟರ್ನ್ಔಟ್ ಮಾಡಿ ಇಲ್ಲಿ ಸ್ಪಾಟಿಗೆ ಬಂದು ಇಮಿಡಿಯೇಟ್ ಆಗಿ ನಾವು ಏನು ಆಕ್ಸಿಡೆಂಟ್ ಆಗಿತ್ತು, ನಾವು ಬರೋ ಡ್ರೈವರ್ಗೆ ತಲೆಗೆ ಪಟ್ಟಾಗಿತ್ತು, ಅವ್ರು ಇಮಿಡಿಯೇಟಲ್ಲಿ ಆಂಬುಲೆನ್ಸ್ಲಿ ಶಿಫ್ಟ್ ಮಾಡಲಾಯಿತು. ನೆಕ್ಸ್ಟ್ ಒಬ್ಬರು ಲೇಡಿ, ಒಬ್ಬರು 40 ವರ್ಷ ಆಗಿರ್ಬೋದು, ಆ ಲೇಡಿ ಹೆಣ್ಮಗಳು ಡ್ರೈವರ್ ಸೀಟಿಂದ ಸಿಕ್ಕಾಕೊಂಡಿದ್ರು. ಅವ್ರನ್ನ ಇಮಿಡಿಯೇಟ್ ಆಗಿ ನಮ್ಮಲ್ಲಿರುವಂಥ ರೆಸ್ಕ್ಯೂ ಟೂಲ್ಸನ್ನು ತೆಗೆದುಕೊಂಡು ಅದನ್ನು ಎಲ್ಲ ಫಸ್ಟು ಅಲ್ಲಿ ಏನೇನು ಅದು ಕಾಲಿದಾಗಿತ್ತು ಅದನ್ನೆಲ್ಲ ಬಿಡಿಯಾಗಿ ಒಂದು ಸ್ವಲ್ಪ ಮೆಟಲ್ ಐಟಮ್ಸ್ ಎಲ್ಲ ತೆಗೆದು ಲೂಸ್ ಮಾಡಿ ಮೇಲೆ ಕ್ರೇನ್ ತರಿಸಿ ಕ್ರೇನ್ ಮುಖಾಂತರ ಅದನ್ನು ನಾವು ಲೂಸ್ ಮಾಡಿ ಇಮಿಡಿಯೇಟ್ ಆಗಿ ಏನು ಮಾಡಿದ್ವಿ, ಆ ಲೇಡಿನ ರೆಸ್ಕ್ಯೂ ಮಾಡಿ ಆಂಬುಲೆನ್ಸ್ ಮುಖಾಂತರ ನಾವು ಸೇಂಟ್ ಮಾರ್ಥಾಸ್ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ದೀವಿ. ಅವ್ರ ಪ್ರಾಣಾಪಾಯಕ್ಕೆ ಏನಾಗಿಲ್ಲ, ಜಸ್ಟ್ ಕಾಲೆಲ್ಲ ಇಂಜುರಿ ಆಗಿದೆ, ಅವ್ರ ಟ್ರೀಟ್ಮೆಂಟ್ ಆಗುತ್ತೆ. ಇಷ್ಟು ನಾವು ನಮ್ಮ ಟೀಮಿಂದ ನಾವು ನಮ್ಮ ಫೈರ್ ಸರ್ವಿಸಿಂದ ನಾವು ಕೆಲಸ ಮಾಡಿದ್ವಿ. ಅದು ಡ್ರೈವರ್ದು ಗೊತ್ತಿಲ್ಲ ಸರ್, ಆಲ್ರೆಡಿ ಬರಾಗನ ನಾವು ಅವ್ರ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ರು, ಅದು ಅವ್ರು ಬರೋನ ರೆಸ್ಕ್ಯೂ ಆಗಿತ್ತು ಸರ್. ಅವರು ಒಟ್ಟು ಎಷ್ಟು ಕ್ಯಾಶುಯಾಲಿಟಿ ಸರ್? ಇಬ್ರು ಸರ್, ಇಬ್ರು. ಬೇರೆ ಯಾರಿಗೇನು ಗಾಯ? ಮತ್ತೆ ಯಾರಿಗೇನಾಗಿಲ್ಲ. ಪ್ಯಾಸೆಂಜರ್ಸ್ ಎಷ್ಟು ಜನ ಇದ್ರು ಸರ್? ಮೇಡಮ್ ಬಂದಿದ್ವಿ ಇಲ್ಲಿ ಒನ್ ವೇ ಅವರಿಂದ ನಾವು ಒನ್ ವೇ ಇದರಲ್ಲಿ ಬರೋಕ್ಕಾಗಲ್ಲ. ನಾವು ಸಚಿವಾಲಯ ನಾವು ಲೇಟ್ ಆಗಿ ನಾವು ಕಾಲ್ ಕೊಟ್ಟ ತಕ್ಷಣ ನಮ್ಮ ಗಾಡಿ ಬಂದಿದ್ವಿ ಸಿಕ್ಕಾಕೊಂಡು. ಟ್ರಾಫಿಕ್ ಅಂತಿಲ್ಲ, ಇಬ್ರು ಅದು ಗೊತ್ತಿಲ್ಲ, ಏನು ಬ್ರೇಕ್ ಫೇಲಿಯರ್ ಅದೇನು ಗೊತ್ತಿಲ್ಲ ಸರ್. ಅದು ಅವ್ರ ಟೆಕ್ನಿಷಿಯನ್ ಹೇಳ್ಬೇಕು, ಅವ್ರ RTO ಇಲ್ಲ, ಅವ್ರ BMT ಸರ್ ಹೇಳ್ಬೇಕು ಸರ್. ಥ್ಯಾಂಕ್ ಯು ಸರ್. ನೋಡಿ ನಮಗೆ 8:45 ಕಾಲ್ ಬಂತು ಸರ್. ಕಾಲ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಸಚಿವಾಲಯದಿಂದ ಗಾಡಿನ ಟರ್ನ್ಔಟ್ ಮಾಡಿದ್ವಿ. ಗಾಡಿ ಟರ್ನ್ಔಟ್ ಮಾಡಿ ಇಲ್ಲಿ ಸ್ಪಾಟಿಗೆ ಬಂದು ಇಮಿಡಿಯೇಟ್ ಆಗಿ ನಾವು ಏನು ಆಕ್ಸಿಡೆಂಟ್ ಆಗಿತ್ತು, ನಾವು ಬರೋ ಡ್ರೈವರ್ಗೆ ತಲೆಗೆ ಪಟ್ಟಾಗಿತ್ತು, ಅವ್ರು ಇಮಿಡಿಯೇಟಲ್ಲಿ ಆಂಬುಲೆನ್ಸ್ಲಿ ಶಿಫ್ಟ್ ಮಾಡಲಾಯಿತು. ನೆಕ್ಸ್ಟ್ ಒಬ್ಬರು ಲೇಡಿ, ಒಬ್ಬರು 40 ವರ್ಷ ಆಗಿರ್ಬೋದು, ಆ ಲೇಡಿ ಹೆಣ್ಮಗಳು ಡ್ರೈವರ್ ಸೀಟಿಂದ ಸಿಕ್ಕಾಕೊಂಡಿದ್ರು. ಅವ್ರನ್ನ ಇಮಿಡಿಯೇಟ್ ಆಗಿ ನಮ್ಮಲ್ಲಿರುವಂಥ ರೆಸ್ಕ್ಯೂ ಟೂಲ್ಸನ್ನು ತೆಗೆದುಕೊಂಡು ಅದನ್ನು ಎಲ್ಲ ಫಸ್ಟು ಅಲ್ಲಿ ಏನೇನು ಅದು ಕಾಲಿದಾಗಿತ್ತು ಅದನ್ನೆಲ್ಲ ಬಿಡಿಯಾಗಿ ಒಂದು ಸ್ವಲ್ಪ ಮೆಟಲ್ ಐಟಮ್ಸ್ ಎಲ್ಲ ತೆಗೆದು ಲೂಸ್ ಮಾಡಿ ಮೇಲೆ ಕ್ರೇನ್ ತರಿಸಿ ಕ್ರೇನ್ ಮುಖಾಂತರ ಅದನ್ನು ನಾವು ಲೂಸ್ ಮಾಡಿ ಇಮಿಡಿಯೇಟ್ ಆಗಿ ಏನು ಮಾಡಿದ್ವಿ, ಆ ಲೇಡಿನ ರೆಸ್ಕ್ಯೂ ಮಾಡಿ ಆಂಬುಲೆನ್ಸ್ ಮುಖಾಂತರ ನಾವು ಸೇಂಟ್ ಮಾರ್ಥಾಸ್ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ದೀವಿ. ಅವ್ರ ಪ್ರಾಣಾಪಾಯಕ್ಕೆ ಏನಾಗಿಲ್ಲ, ಜಸ್ಟ್ ಕಾಲೆಲ್ಲ ಇಂಜುರಿ ಆಗಿದೆ, ಅವ್ರ ಟ್ರೀಟ್ಮೆಂಟ್ ಆಗುತ್ತೆ. ಇಷ್ಟು ನಾವು ನಮ್ಮ ಟೀಮಿಂದ ನಾವು ನಮ್ಮ ಫೈರ್ ಸರ್ವಿಸಿಂದ ನಾವು ಕೆಲಸ ಮಾಡಿದ್ವಿ. ಅದು ಡ್ರೈವರ್ದು ಗೊತ್ತಿಲ್ಲ ಸರ್, ಆಲ್ರೆಡಿ ಬರಾಗನ ನಾವು ಅವ್ರ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ರು, ಅದು ಅವ್ರು ಬರೋನ ರೆಸ್ಕ್ಯೂ ಆಗಿತ್ತು ಸರ್. ಅವರು ಒಟ್ಟು ಎಷ್ಟು ಕ್ಯಾಶುಯಾಲಿಟಿ ಸರ್? ಇಬ್ರು ಸರ್, ಇಬ್ರು. ಬೇರೆ ಯಾರಿಗೇನು ಗಾಯ? ಮತ್ತೆ ಯಾರಿಗೇನಾಗಿಲ್ಲ. ಪ್ಯಾಸೆಂಜರ್ಸ್ ಎಷ್ಟು ಜನ ಇದ್ರು ಸರ್? ಮೇಡಮ್ ಬಂದಿದ್ವಿ ಇಲ್ಲಿ ಒನ್ ವೇ ಅವರಿಂದ ನಾವು ಒನ್ ವೇ ಇದರಲ್ಲಿ ಬರೋಕ್ಕಾಗಲ್ಲ. ನಾವು ಸಚಿವಾಲಯ ನಾವು ಲೇಟ್ ಆಗಿ ನಾವು ಕಾಲ್ ಕೊಟ್ಟ ತಕ್ಷಣ ನಮ್ಮ ಗಾಡಿ ಬಂದಿದ್ವಿ ಸಿಕ್ಕಾಕೊಂಡು. ಟ್ರಾಫಿಕ್ ಅಂತಿಲ್ಲ, ಇಬ್ರು ಅದು ಗೊತ್ತಿಲ್ಲ, ಏನು ಬ್ರೇಕ್ ಫೇಲಿಯರ್ ಅದೇನು ಗೊತ್ತಿಲ್ಲ ಸರ್. ಅದು ಅವ್ರ ಟೆಕ್ನಿಷಿಯನ್ ಹೇಳ್ಬೇಕು, ಅವ್ರ RTO ಇಲ್ಲ, ಅವ್ರ BMT ಸರ್ ಹೇಳ್ಬೇಕು ಸರ್.